ವೀಕ್ಷಕರೇ ಗಮನಿಸಿ, ಮೊದಲಿಗೆ ನಾವು ಗುರುವನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ, ಇದು ದೀಪ, ಒಂದು ಸಣ್ಣ ದೀಪ ಇಟ್ಕೊಳ್ಳಿ. ಏನು ಹೇಳಿದ್ನೆ, ಒಂದು ಸಣ್ಣ ದೀಪ ಇಟ್ಕೊಳ್ಳಿ ಸಾಕು. ಎಷ್ಟು ಚಿಕ್ಕ ಸೈಜ್ ಇಟ್ಕೊಳ್ಳಿ. ನೀವು ಒಬ್ಬರಿದ್ದರೆ ಚಿಕ್ಕದು ಇಟ್ಕೊಳ್ಳಿ, 10 ಜನ ಇದ್ದರೆ ದೊಡ್ಡದು ಇಟ್ಕೊಳ್ಳಿ. ಈ ರೀತಿ ಒಂದು ಸಣ್ಣ ದೀಪ, ಓಕೆನಾ. ಸಣ್ಣ ದೀಪಕ್ಕೆ ಆಯಿಲ್ ಬೇಕು. ನೋಡಿ, ಇದು ಆಯಿಲ್. ಏನು ಆಯಿಲ್ ಗೊತ್ತಾಯಿತು ನಿಮಗೆ? ಇದ್ರ ಮೇಲೆ ಏನೋ ನಿರಂತರ ಅಂತ ಏನೋ ಒಂದು ಹಾಕಿದ್ದಾನೆ, ಏನೋ ನಿರಂತರ ಅಂತ ಹಾಕಿದ್ದಾನೆ ಆಯಿಲ್. ಈ ಆಯಿಲ್ಲು ಮಾಮೂಲಿ ಆಯಿಲ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದು ಸಾಮಾನ್ಯ ಆಯಿಲ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದು ಸಾಮಾನ್ಯ ಆಯಿಲ್ ಅಲ್ಲ, ಇದು ಸ್ಪೆಷಲ್ ಆಯಿಲ್. ಸ್ಪೆಷಲ್ ಆಯಿಲ್ ಅಂದರೆ ಏನು? ಇದು ಘಮ 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 ಅಂತ ಇರುತ್ತೆ. ಇದು ಸ್ಯಾಂಡಲ್ ಆಯಿಲ್, ಸ್ಯಾಂಡಲ್ಲಿಂದ ಇರುತ್ತಿದ್ದು. ಸ್ಯಾಂಡಲ್ ಅಂದರೆ ಏನೋ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಾಯ್ತಲ್ಲ. ಇದ್ರ ಮೇಲೆ ರೇಟ್ ಹಾಕಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಏನೋ ರೇಟ್ ಇದೆ, ಏನಿದೆ, 230 ಎಷ್ಟಿದೆ ಇದೆ ಅಲ್ಲಿ, 230, 200 ಚಿಲ್ಲರೆ ಇದೆ, ಓಕೆನಾ. ರೇಟ್ ನೋಡ್ಬೋದು ನೀವು, ಕಾಣಿಸ್ತಾ ಇದೆಯಲ್ಲ, ಇದೆ, ಓಕೆನಾ. ಇದು ರೇಟ್, ಓಕೆನಾ. ಅಲ್ಲಿದೆ 200 ಚಿಲ್ಲರೆ ಇದೆ, ಓಕೆನಾ. 230 ಚಿಲ್ಲರೆ ಇದೆ, ಓಕೆನಾ. ಈ ಒಂದು ಬಾಟಲ್ ತೊಗೋಬೇಕು ನೀವು. ಇದೇನಪ್ಪ ಅಂದರೆ ಘಮ ಘಮ ಅನ್ನುತ್ತೆ. 1 ಲೀಟ್ರ್ ಬಾಟಲ್ಲು ಘಮ ಘಮ ಅನ್ನುತ್ತೆ, ನೆನಪಿಟ್ಕೊಳ್ಳಿ. ಇದು ತುಂಬ ಸೆಂಟ್ ಇರುತ್ತೆ. ಇದನ್ನೇನು ಮಾಡ್ತೀರಾ ನೋಡಿ, ಇಲ್ಲೊಂದು ಬಾಟಲ್ ಇದೆ. ಈ ಬಾಟಲ್ ತೋರಿಸ್ತೀನಿ ನಾನು ನಿಮಗೆ. ಈ ಬಾಟಲಲ್ಲಿ ಒಂಚೂರು ಹಾಕಿ, ಈ ಬಾಟಲಲ್ಲಿ ಈ ಎಣ್ಣೆನ, ಯಾವ ಎಣ್ಣೆನ, ಈ ಎಣ್ಣೆನ, ಈ ಬಾಟ್ಲಲ್ಲಿರೋ ಎಣ್ಣೆನ ಒಂಚೂರು ಹಾಕಿ, ಒಂದು 50 ಗ್ರಾಮ್ ಹಾಕಿದ್ರಲ್ಲಿ. ಎಷ್ಟು? ಒಂದು 50 ಗ್ರಾಮ್ ಹಾಕಿ ಸಾಕು. ಈ 50 ಗ್ರಾಮ್ ಹಾಕಬೇಡಿ, 50 ಗ್ರಾಮ್ ಹಾಕಬೇಡಿ, ಒಂದು 10 ಗ್ರಾಮ್ ಹಾಕಿ ಸಾಕು. 10 ಗ್ರಾಮ್, ಒಂದು ಚೀರು, ಒಂದು 2-3 ಟೀ ಸ್ಪೂನ್ ಅಷ್ಟೇ. ಅದರಲ್ಲಿ ಹಾಕ್ಬಿಟ್ಟು ಈ ಡಬ್ಬದಲ್ಲಿ ಇದು ಆಯಿಲ್, ಇದರಲ್ಲಿ ನೋಡಿ ಎಳ್ಳೆಣ್ಣೆ, ಇದು ಎಳ್ಳೆಣ್ಣೆ, ಇದು ಎಳ್ಳೆಣ್ಣೆ ಇದೆ. 5 ಲೀಟ್ರ್ ಆಯಿಲ್ ಇದೆ. ಇದು 5 ಲೀಟ್ರ್ ಆಯಿಲ್ ಇದೆ. ಸುಮಾರು ರೇಟ್ ಇರುತ್ತೆ. ಇದು ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡು, ನಿಮಗೆ ಕಾಣಿಸ್ಬೋದು. ರೇಟಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ ರೇಟು, ಗೊತ್ತಾಯ್ತಲ್ಲ. ಸುಮಾರು ದುಡ್ಡು ಹಾಕಿದ್ದಾರೆ. ಎಷ್ಟು ಹಾಕಿದ್ದಾರೆ? ಒಂದು 500 ಚಿಲ್ಲರೆ 600 ಚಿಲ್ಲರೆ ಇದೆ ನೋಡಿ ಅಲ್ಲಿ ರೇಟ್, ಗೊತ್ತಾಯ್ತಲ್ಲ. ಇದು 5 ಲೀಟ್ರ್ ಇರುತ್ತೆ, ಓಕೆನಾ. ಇದು ಓಕೆನಾ. ಈ ಆಯಿಲ್ ಓಕೆ. ಇದೇನಿದೆ, ಏನೋ ಅಪೂರ್ವ ಅಂತಿದೆ, ಓಕೆನಾ. ಏನಿದು? ಅಪೂರ್ವಂ, ಓಕೆನಾ. ಅಪೂರ್ವಂ ಅಂತಿದೆ, ಓಕೆ. ಇದು ಎಷ್ಟು ಲೀಟ್ರು? 5 ಲೀಟ್ರು. ಏನೆಣ್ಣೆ ಇದು? ಇದೇನೆಣ್ಣೆ? ಎಳ್ಳೆಣ್ಣೆ. ಇದನ್ನು ಒಂದು 1/4 ಲೀಟ್ರ್ ಈ ಡಬ್ಬದಲ್ಲಿ ಹಾಕಿ ನೋಡ್ರಿ. ಈ ಎಳ್ಳೆಣ್ಣೆ ಇದರಲ್ಲಿ 1/4 ಲೀಟ್ರ್ ಹಾಕಿ. ಇದರಲ್ಲಿರೋದು 2 ಸ್ಪೂನ್ ಹಾಕಿ. ಇದರಲ್ಲಿರೋದು ಯಾಕೆ 2 ಸ್ಪೂನ್ ಹಾಕಬೇಕಪ್ಪ ಅಂದರೆ, ಇದು ಸೆಂಟ್ ಇರುತ್ತೆ, ಘಮ ಘಮ ಅನ್ನುತ್ತೆ. ಉರಿಯೋವಾಗ, ದೀಪ ಉರಿಯೋವಾಗ ಈ ದೀಪ ಉರಿಯೋವಾಗ ಘಮ ಘಮ ಅನ್ನುತ್ತೆ. ಅದಕ್ಕೆ ಇದು ಹಾಕಿ ಒಂದು 2 ಸ್ಪೂನು. ಈ ಎಣ್ಣೆ ಒಂದು 1/4 ಲೀಟ್ರ್ ಒಯ್ಯಿರಿ. ಇದರಲ್ಲಿ ಒಯ್ಯಬೇಕು. ಇದನ್ನು ಒಂದು 2 ಸ್ಪೂನು, ಇದನ್ನು ಒಂದು 1/4 ಲೀಟ್ರು ಇದರಲ್ಲಿ ಒಯ್ಯಿರಿ. ಇದರಲ್ಲಿ ಇಟ್ಕೊಬೇಡಿ ಸಾಕು. ಇದರಲ್ಲಿ ಇಟ್ಕೊಬಿಟ್ರೆ ಬೇಕಾದಾಗ ಇಲ್ಲ ಒಂದು ಸ್ಪೂನ್ ಹಾಕೋಬಿಡಿ. ನೋಡಿ, ಅದರಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ನಾನು, ನೀವು ನೋಡ್ಬೋದು. ಆ ಸ್ಪೂನ್ ಇಕ್ಕೊಳ್ಳಿ, ಒಂದು ಸ್ಪೂನ್ ಇಕ್ಕೊಬಿಟ್ಟು ಬೇಕಾದಾಗ ಈ ದೀಪಕ್ಕೆ ಹಾಕೊಳ್ಳಿ. ಅದು ನಿರಂತರವಾಗಿ ಸಂಜೆ 6:30 ಮೇಲೆ ಹಚ್ಚಬೇಕು. 6 ಗಂಟೆ ಮೇಲೆ ಈ ದೀಪ ಹಚ್ಚಬೇಕು. ಒಂದು 12 ಗಂಟೆ ರಾತ್ರಿವರೆಗೂ ಉರಿಬೇಕು. ಅಂದರೆ ಒಂದು 4 ಸ್ಪೂನ್ ಹಾಕಿ ಸಾಕು, ಉರಿಯುತ್ತೆ. ಹೆಂಗೆ ಉರಿಯುತ್ತಂದರೆ ಘಮ 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 ಅನ್ನುತ್ತೆ, ಗೊತ್ತಾಯ್ತಲ್ಲ. ಏನು ಹೇಳುತ್ತೆ? ಘಮ 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 ಅಂತ ಇರುತ್ತೆ. ಅದು ಘಮ ಘಮ ಅಂತ ಇರುತ್ತೆ. ಮನೆಯೆಲ್ಲ ಸೆಂಟ್ ಇರುತ್ತೆ ಇವರೇ, ಮನೆಯೆಲ್ಲ ಸೆಂಟ್ ಇರುತ್ತೆ. ಒಳ್ಳೆ ವಾತಾವರಣ ಇರುತ್ತೆ. ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ, ಕೆಟ್ಟ ಎನರ್ಜಿ ಆಚೆ ಹೋಗುತ್ತೆ, ಗೊತ್ತಾಯ್ತಲ್ಲ. ಅದು ಆ ದೀಪ ಹಚ್ಚೋದ್ರಿಂದ, ಆ ಎಣ್ಣೆ ಹಾಕಿ, ಓಕೆನಾ. ಸೊಳ್ಳೆಗಳು ಅವು ಇವು ಕೂಡ ಆದಷ್ಟು ಅವಾಯ್ಡ್ ಆಗ್ತವೆ, ಓಕೆನಾ. ನೆಕ್ಸ್ಟ್ ನೋಡೋಣ. ಎಣ್ಣೆ ಆಯಿತು, ಇನ್ನೇನು ಬೇಕೋ? ದೀಪ ಯಾಕೆ ಹಚ್ಚೋದಂದರೆ ಗುರುವೇ ಮೊದಲು ನಮಗೆ ಅಲ್ವಾ. ಅದಕ್ಕೆ ಗುರುವನ್ನು ನಾವು ನೋಡ್ಕೋಬೇಕು ಫಸ್ಟು. ಆ ಗುರು ಇಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸದ್ಗುರು. ಆ ದೀಪ ಹಚ್ಚಿ ನಾವು ಒಂದು ಪ್ರಾರ್ಥನೆ, ಮಂತ್ರ ಇರುತ್ತೆ. ಆ ಮಂತ್ರ ನೆಕ್ಸ್ಟ್ ನಾನು ನಿಮಗೆ ಅದನ್ನು ಸಾಧ್ಯವಾದಷ್ಟು ಹೇಳ್ಕೊಡ್ತೀನಿ, ಮಂತ್ರ ಹೆಂಗೆ ದೀಪ ಹಚ್ಚೋವಾಗಂತ. ಆಮೇಲೆ ಏನು ಮಾಡ್ಬೇಕು ನೋಡೋಣ. ಆಮೇಲೆ ಕೆಲವು ವಸ್ತುಗಳೆಲ್ಲ ರೆಡಿ ಮಾಡ್ಕೋಬೇಕು ನಾವು. ಏನೇನು ವಸ್ತುಗಳು ಬೇಕು ನೋಡೋಣ. ಈಗ ನೋಡಿ, ಮೊದಲಿಗೆ ನಾವು ಇಲ್ಲಿ ಬಟ್ಟೆಗಳು ನೋಡೋಣ. ನೋಡಿ, ಈ ಥರ ಬಟ್ಟೆಗಳು ತೊಗೋಬೇಕು. ಇವೇನು ಬಟ್ಟೆಗಳಂದರೆ ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ರೆಡ್ ಕಲರ್ ತೊಗೊಳ್ಳಿ, ಒಂದು ರೆಡ್ ಕಲರ್ ತೊಗೊಳ್ಳಿ ಒಂದಷ್ಟು. ಆಮೇಲೆ ವೈಟ್ ಕಲರ್ ತೊಗೊಳ್ಳಿ. ಆಮೇಲೆ ಯೆಲ್ಲೋ ಕಲರ್ ತೊಗೊಳ್ಳಿ, ಓಕೆನಾ. ಅದಕ್ಕೆ ದಾರ ತೊಗೊಳ್ಳಿ. ನೋಡಿ, ಆ ಯೆಲ್ಲೋ ಕಲರ್ ದಾರ ತೊಗೊಳ್ಳಿ. ಜೊತೆಗೆ ಇನ್ನೊಂದು ಉಂಡೆ ಇದೆ ನೋಡಿರಿ, ಇದು ಮಿಕ್ಸ್ ಇದೆ ನೋಡಿರಿ, ಏನೇನಿದೆ ಅಂದ್ಬಿಟ್ಟು ನೋಡಿರಿ. ವೈಟ್ ಇದೆಯಾ, ಬ್ಲ್ಯಾಕ್ ಇದೆಯಾ, ರೆಡ್ ಇದೆ ಇದರಲ್ಲಿ, ಓಕೆನಾ. ಈ ಥರ ಒಂದು ಉಂಡೆ ತೊಗೊಳ್ಳಿ.
ಆಮೇಲೆ ಈ ಥರ ಎಲ್ಲ ಕಲರ್ ಉಂಡೆಗಳು ತಗೊಳ್ಳಿ. ಏತಕ್ಕೆ ಅಂತ ಎಲ್ಲ ನಾನು ಅನಂತರ ನಿಮ್ಗೆ ಹೇಳ್ತೀನಿ. ಆಮೇಲೆ ನೋಡಿ ರಡ್ಡು, ಈ ಸಣ್ಣ ಸಣ್ಣ ದಾರಗಳಿರ್ತದೆ. ಇವು ಸಣ್ಣ ಅಂದರೆ ಇಷ್ಟೇ ಅಲ್ಲ, ಕುತ್ತಿಗೆಗೆ ಹಾಕ್ಕೊಳ್ಳೋದು. ಏನಕ್ಕೆ? ರುದ್ರಾಕ್ಷಿಗೆ. ಇಲ್ಲಿ ನೋಡಿ ರುದ್ರಾಕ್ಷಿಗಳಿರುತ್ತೆ, ನೀವು ನೋಡ್ಬೋದು ರುದ್ರಾಕ್ಷಿಗಳಿದೆ. ಇದರಲ್ಲಿ ಪಂಚಮುಖಿ ಬರುತ್ತೆ, ಇನ್ನೊಂದು ಮುಖಿ, 11 ಮುಖಿ, ಎಷ್ಟೆಷ್ಟೋ ಮುಖಗಳು ಬರ್ತಾವೆ ಬಿಡ್ರಿ. ಏಕಮುಖಿನೂ ಬರ್ತದೆ, 16 ಮುಖಗಳು ಬರ್ತದೆ ಈ ರುದ್ರಾಕ್ಷಿಗಳು ತಗೊಳ್ಳಿ. ಆಮೇಲೆ ನೋಡಿ ಇಲ್ಲೇ ಅಂತೇನಿದೆ ಗೋರಂಚ ಅಂತ ಒಂದು ಬರುತ್ತೆ. ಈ ಡಬ್ಬಿ ನಾನು ತೋರಿಸ್ತೀನಿ, ಮೇಲೆ ಬರೆದಿರ್ತಾರೆ, ಏನು ಗಾಬರಿ ಆಗ್ಬಿಡಿ. ನೋಡಿ ಇದಿದೆ, ಏನಿದೆ ಗೋರಂಚಾರು ಅಂತ ಇದೆ ಅಲ್ವಾ? ಗೋರಂಚಾರು, ಓಕೆನಾ? ಗೋರಚಾರು ಅಂತಿದೆ, ಓಕೆನಾ? ಇದು ತಗೊಳ್ಳಿ ಈ ಡಬ್ಬಿ. ಇದು ಒಳಗಡೆ ಏನಿರ್ತದೆ ಅಂತ ನಾನು ಬಿಚ್ಚಿ ತೋರಿಸ್ತೀನಿ ಈಗ, ಓಕೆನಾ? ಬಿಚ್ಚಿ ತೋರಿಸ್ತೀನಿ. ಇದರೊಳಗೆ ಇರ್ತದೆ, ಬಿಚ್ಚಿ ತೋರಿಸ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಹಾಗೇ ರೀ, ನಾನು ಬಿಚ್ಚಿ ತೋರಿಸ್ತೀನಿ. ಆಮೇಲೆ ಇನ್ನೊಂದಿದೆ ನೋಡಿ, ಅಲ್ಲಿದೆ, ಅದು ಕಸ್ತೂರಿ ಬರುತ್ತೆ, ಓಕೆನಾ? ಅದು ಕಸ್ತೂರಿ ಕೂಡ ಬರುತ್ತೆ ನೋಡಿ, ಕಸ್ತೂರಿ ಇದೆ. ಆಮೇಲೆ ರುದ್ರಾಕ್ಷಿ ಇದೆ. ಆಮೇಲೆ ಗುಲ್ಗಂಜೆ ಇರ್ತದೆ ನೋಡಿ, ಗೊತ್ತಾಯ್ತಲ್ಲ? ಗುಲ್ಗಂಜೆ ಕೂಡ ಇರ್ತದೆ. ಗುಲ್ಗಂಜೆ ಕಾಣಿಸ್ತಾ ನೋಡಿ? ಇದು ಮುಚ್ಚಳ ಓಪನ್ ಮಾಡಿದೆ ನಾನು ನೋಡಿ. ಗೋರಚಾರ್ ಅಂತ ಬರುತ್ತೆ ನೋಡಿ. ಈ ಥರ ಪೌಡ್ರ್ ಇರುತ್ತೆ ಇದರಲ್ಲಿ. ಏನಿರುತ್ತೆ ಇದರಲ್ಲಿ? ಒಂದೊಂದು ಚೂರು ಮಣಿ ಥರನೂ ತುಂಡು ಇರ್ತದೆ, ಸಣ್ಣ ತುಂಡುಗಳಿರ್ತದೆ ಇದರಲ್ಲಿ. ಕಾಣಿಸ್ತಾ ನೋಡ್ರಿ? ಸಣ್ಣ ತುಂಡುಗಳಿರುತ್ತೆ. ಈ ಒಂದು ತುಂಡನ್ನು ಏನು ಮಾಡಬೇಕು ಗೊತ್ತಾ? ನಾವು ಒಂದು ತುಂಡನ್ನು ಯಂತ್ರ ಬರಿತೀವಿ ನಾವು, ಯಂತ್ರ. ಆವಾಗ ತಾಯ್ತಾ ಬರಿತೀವಿ. ಆ ತಾಯ್ತದೊಳಗಡೆ ಇದೆಲ್ಲ ಹಾಕೋದು. ಯಾವುದು? ಗೋರಚಾರ. ಆ ಡಬ್ಬಿಯಲ್ಲಿದೆಯಲ್ಲ, ಆ ಡಬ್ಬಿಯಲ್ಲಿ ಅದು. ಅದೇ ರೀತಿ ಇದರಲ್ಲಿ ಕೇಸರಿ ಇರುತ್ತೆ. ಇದರಲ್ಲಿ ಏನಿರುತ್ತೆ? ಕೇಸರಿ ಇರುತ್ತೆ. ಆದರೆ ಇದು ಬ್ಲ್ಯಾಕ್ ಕಲರ್ ಇರ್ತದೆ, ಗೊತ್ತಾಯ್ತಲ್ಲ? ಬ್ಲ್ಯಾಕ್ ಕಲರು. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡಿರಿ. ಇದು ಬ್ಲ್ಯಾಕ್ ಕಲರ್ ಇದೆ. ಇದೇನಿದೆ? ಬ್ಲ್ಯಾಕ್ ಕಲರ್. ಸೇಮ್ ಅದೇ ಥರ ಪೌಡ್ರ್ ಇದು, ಅಷ್ಟೇನೇನಿಲ್ಲ. ಏನಿದೆ? ಅದೇ ಥರ ಪೌಡ್ರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಕಾಣಿಸ್ತಾ? ಅದೇ ಥರ ಪೌಡ್ರು ಇರುತ್ತೆ, ಕಾಣಿಸ್ತಲ್ಲ? ಸಾಸಿವೆ, ಒಂದೊಂದು ಚೂರು ಸಾಸಿವೆ ದಪ್ಪ ಇರ್ತದೆ ಅಷ್ಟೇ ಇದು, ಓಕೆನಾ? ಅದನ್ನು ಒಂದೊಂದು ಚೂರು ಏನು ಮಾಡ್ಬೇಕು ನೀವು? ಇಲ್ಲಿದೆ ನೋಡಿ, ಏನಿದೆ? ಇವೇನಿವು? ತಾಯ್ತಾ ಏನಿದೆ ನೋಡಿ? ತಾಯ್ತ. ಈ ತಾಯ್ತದೊಳಗೆ ಅವನೊಂದು ಚೂರು ಹಾಕಬೇಕು. ಅವು ಏನಾಗಬೇಕು? ಈ ಪೌಡ್ರ್ಗಳಿದೆಯಲ್ಲ, ಇದು ಕೇಸರಿ ನೋಡ್ರಿ. ಇದು ಕೇಸರಿ, ಇದು ಗೋರಚಾರ್, ಓಕೆನಾ? ಇದು ಒಂದು ಚೂರು ಪುಡಿ, ಇದು ಒಂದು ಚೂರು ಪುಡಿ. ಈ ತಾಯ್ತಾ ಓಪನ್ ಮಾಡಿ ಇದ್ರೊಳಗಡೆ ಹಾಕೋಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ಇದು ಮುಚ್ಚಳ ಓಪನ್ ಮಾಡಿದ್ರೆ ಬರುತ್ತೆ ನಿಮಗೆ, ಬರುತ್ತೆ, ಓಕೆನಾ? ಈ ಮುಚ್ಚಳನ ಓಪನ್ ಮಾಡ್ಕೋಬೇಕತ್ತೆ, ಬರುತ್ತೆ. ಅದೇನು ಕಷ್ಟ ಇಲ್ಲ, ತಗೊಂಡ್ರೆ ಬರ್ತದೆ ನಿಮಗೆ, ಬರುತ್ತೆ ನೋಡಿ. ಓಪನ್ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ ಈ ಥರ ಮುಚ್ಚಳ ಇರುತ್ತೆ. ಆಮೇಲೆ ಖಾಲಿ ಇರುತ್ತೆ. ಇದರೊಳಗಡೆ ಏನಾಗಬೇಕು? ಆ ಒಂದೆರಡನ್ನೂ ಸೇರಿಸಿ ಹಾಕಬೇಕು. ಯಾವುದು? ಈ ಡಬ್ಬಿ, ಇದನ್ನು ಸೇರಿಸಿ. ಇದು ಗೋರಚಾರು, ಇದು ಬಂದು ಕೇಸರಿ, ಕಸ್ತೂರಿ. ಇದು ಗೋರಚಾರ. ಇವೆರಡು ಒಂದೊಂದು ಚೂರು ಯಾವುದ್ರಲ್ಲಿ ಹಾಕಬೇಕು? ಇದ್ರೊಳಗಡೆ ಹಾಕಬೇಕು. ಏತಕ್ಕೆ ಅಂದರೆ ನೀವು ರೆಡಿ ಮಾಡ್ತಿರಲ್ಲ, ಯಂತ್ರ ರೆಡಿ ಮಾಡ್ತಿರಲ್ಲ. ತೋರಿಸ್ತೀನಿ ನಾನು ಯಂತ್ರ ನೋಡಿ. ಇದು ಯಂತ್ರ ರೆಡಿ ಮಾಡುವಾಗ ನೋಡಿ, ಇದು ತೊಗೋಬೇಕು. ಈ ಥರ ಒಂದು ಬಂಡಲ್ ಬರುತ್ತೆ. ಇದರಲ್ಲಿ ಏನಿರುತ್ತೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಏನಿರುತ್ತೆ ಅಂದ್ಬಿಟ್ಟು ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನಿರುತ್ತೆ ಅಂದ್ಬಿಟ್ಟು. ಓಕೆ, ಫಸ್ಟ್ ಕತ್ತರಿ ಒಂದು ತೊಗೋಬೇಕು. ಅದಕ್ಕೇನು ಮಾಡಬೇಕು? ಒಂದು ಕತ್ತರಿ ತೊಗೋಬೇಕು. ಏನಿರುತ್ತೆ ಅಂತ ತೋರಿಸ್ಬೇಕಾರೆ ಒಂದು ಕತ್ತರಿ ಬೇಕಲ್ಲ, ಒಂದು ಕತ್ತರಿ ಬೇಕು. ಕತ್ತರಿ ಇಲ್ಲಾಂದರೆ ನೀವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಲ್ಲ? ಕತ್ತರಿ ಇಲ್ಲಾಂದರೆ ಕತ್ತರಿ ಒಂದು ಚೆನ್ನಾಗಿರೋದು ಒಂದು ಕತ್ತರಿ ತೊಗೊಳ್ಳಿ, ಓಕೆನಾ? ನಾನು ಕತ್ತರಿ ತೋರಿಸಿ ನೋಡಿ. ಒಂದು ಕತ್ತರಿ ತೊಗೊಳ್ಳಿ, ಆದಷ್ಟು ಒಂದು ಕತ್ತರಿ ತೊಗೊಳ್ಳಿ, ಒಳ್ಳೆ ಕತ್ತರಿ, ಸ್ವದೇಶಿ ತೊಗೊಳ್ಳಿ. ನೋಡಿ ಹೋಗುತ್ತೆ, ಹೊಸ ಕತ್ತರಿ ಇರುತ್ತೆ. ಏನಕ್ಕೆ ಇದು ನೋಡಿ? ಇವಾಗ ಏನು ದಾರ ಹಾಕ್ಕೊಳ್ಳೋದು ಕಷ್ಟನ ಅನ್ಬೇಡಿ. ದಾರ ಅಲ್ಲ ನಾನು ಕೇಳಿದ್ದು, ಆ ದಾರಕ್ಕೋಸ್ಕರಲ್ಲ ರೀ, ಹೇಳ್ತೀನಿ ನೋಡ್ಕೊಳ್ಳಿ. ಏನಕ್ಕೆ ಕತ್ತರಿ ಅಂತ ಹೇಳ್ತೀನಿ ನಾನು, ಗೊತ್ತಾಯ್ತಾ? ಏನಿದೆ ಇದರಲ್ಲಿ ಅಂತ ನೋಡೋಣ. ಫಸ್ಟು ನೋಡೋಣ. ಕಟ್ ಮಾಡಿದೆ ನಾನು. ಕ್ಯಾಮ್ರಾ ಸ್ಟ್ಯಾಂಡ್ ಮೇಲೆ ಹಾಕಿದರೆ ಚೆನ್ನಾಗಿತ್ತು, ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಅದಕ್ಕೆ ಒಂದೇ ಕೈಯಲ್ಲಿ ಒದ್ದಾಡ್ತಾಯಿದ್ದೀನಿ. ಏನು ವೇರಿ ಮಾಡಬೇಡಿ ನೋಡಿ. ಈ ಥರ ಬಿಚ್ಕೊಳ್ಳಿ, ಓಕೆನಾ?
ಏನು ಬಿಸ್ದೆ ನಾನು ಇದರಲ್ಲಿ ಏನಿದೆ ನೋಡೋಣ ಸರಿ ನೋಡಿ. ಈ ರೊಟ್ಟೆ ಆ ಕಡೆ ಹಾಕಿ ಏನಿದೆ ಈಗ ಕ್ಲಾರಿಟಿ ಬಂತು ನಿಮಗೆಲ್ವಾ. ನೋಡ್ರಿ ಇದು ಪಂಚಲೋಹದ ತಗಡಿರುತ್ತೆ. ಏನಿರುತ್ತೆ ಪಂಚಲೋಹದ ತಗಡಿರುತ್ತೆ. ಎಷ್ಟಿರುತ್ತೆ? ಒಂದು 100 ಪೀಸ್ ಇರುತ್ತೆ. ಎಷ್ಟು? 100 ಪೀಸಸ್ ಇರುತ್ತೆ. ಎಷ್ಟಿರುತ್ತೆ? 100 ಪೀಸಸ್ ಇರುತ್ತೆ. ಇದು ಗೊತ್ತಾಯ್ತಲ್ಲ, ಈ ಕ್ಲಾರಿಟಿ ಬಂತಾ? ಇದರಲ್ಲಿ ಒಂದು ಸೀಟ್ ತೊಗೊಳ್ಳಿ, ಭಾಳ ತೆಳುವಾಗಿರುತ್ತೆ. ಗೊತ್ತಾಯ್ತಲ್ಲ, ಏನು ಅಷ್ಟು ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ, ಭಾಳ ತೆಳುವಾಗಿರ್ತದೆ. ಗೊತ್ತಾಯ್ತಲ್ಲ. ಇದನ್ನು ನೀವು ಏತಕ್ಕೆ ಇದು ಯಾವ ರೀತಿ ಅಂದರೆ ಇದರಲ್ಲಿ ಮನೆಗಳು ಮಾಡಬೇಕು. ನಾನು ಬೀಜಾಕ್ಷರ ಮಂತ್ರದಲ್ಲಿ ನಿಮಗೆ ಆಲ್ರೆಡಿ ಹಿಂದೆ ನಾನು ವೀಡಿಯೋಗಳು ತೋರಿಸಿದ್ದೀನಿ. ಇದನ್ನು ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ತೀವಿ. ಒಂದು ಚೂರು ಅಂದರೆ ಈ ತಾಯ್ತಾ ಹೋಗೋಷ್ಟು. ಯಾವ ತಾಯ್ತಾ? ಈ ತಾಯ್ತೆಗಳಿರುತ್ತಲ್ಲ, ಹೋಗೋಷ್ಟು ಕಟ್ ಮಾಡ್ತೀವಿ. ಒಂದು ಚೂರು ನೋಡಿ ಇಲ್ಲಿ ಇಟ್ಟಿವಲ್ಲ, ಇಷ್ಟು ಸೈಜ್ ನೋಡಿಕೊಂಡು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತೀವಿ. ಇದರಲ್ಲಿ ಈ ತಾಯ್ತಾ ಉದ್ದ ಇಷ್ಟಿರುತ್ತೆ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ. ಅದರಲ್ಲಿ ನಾವು ಮನೆಗಳು ಮಾಡಿ ಬೀಜಾಕ್ಷರ ಕೂರಿಸ್ಬಿಟ್ಟು ಇದರಲ್ಲಿ ಬರೆದು, ಇದರಲ್ಲಿ ಬರಿಬೇಕಾದ್ರೆ ಏನರಲ್ಲಿ ಬರೆಯೋದು? ಇಲ್ಲೊಂದು ಸಿದ್ಧಿ ಮಾಡ್ಕೊಂಡಂಥ ಸುಬ್ರಹ್ಮಣ್ಯ ಅಸ್ತ್ರ ಇದೆ ನೋಡಿ. ಇದು ಎಲ್ಲೋ ಕಾಸು ಕೊಟ್ಟು ತಂದಿಲ್ಲ, ದುಡ್ಡು ಕೊಟ್ಟು ತಂದಿಲ್ಲ, ನೆನ್ಪಿಟ್ಕೊಳ್ಳಿ. ಇದು ಸಿದ್ಧಿ ಆಗಬೇಕಾದ್ರೆ ಕನಿಷ್ಠ ನಮ್ಮ ಎಷ್ಟೋ ವರ್ಷಗಳ ತಪಸ್ಸಿದು. ಇದು ಬಂದು ದಿವ್ಯಾಸ್ತ್ರ, ಮಾಮೂಲಿ ಮಳೆ ಅಲ್ಲ. ಇದು ದಿವ್ಯಾಸ್ತ್ರ ಅಂದರೆ ತಪಸ್ಸಾಧನೆ ಮಾಡಿ, ಯೋಗ ಸಾಧನೆ ಮಾಡಿ, ಇಡೀ ಪ್ರಕೃತಿಯಿಂದ ಸುಮಾರು ಸತತವಾಗಿ 1 ವರ್ಷ ಕಾಲ ಆಗಾಗ ಒಂದೊಂದು ಮೆಟ್ಲೆ ಸಿದ್ಧಿ ಆಗಿರ್ತಕ್ಕಂಥ ಒಂದು ದಿವ್ಯಾಸ್ತ್ರ ಇದು. ಗೊತ್ತಾಯ್ತಲ್ಲ, ಮಾಮೂಲಿ ಅಸ್ತ್ರ ಅಲ್ಲ. ಇದ್ರ ಬಗ್ಗೆ ತುಂಬ ಕಥೆ ಇದೆ, ಆಲ್ರೆಡಿ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಒಂದೊಂದು ಚೂರು ಮುಂದೆ ನಾನು ಇದ್ರ ಬಗ್ಗೆ ಒಂದು ಪಾರ್ಟ್ ಮಾಡ್ತೀನಿ, ನಿಮಗೆಲ್ಲ ಇಲ್ಲಿ ವಿವರಿಸ್ತೀನಿ. ಏನೇನು ಇದರಲ್ಲಿ ಬರೆಯೋದು, ಯಾವುದ್ರ ಮೇಲೆ? ಇದ್ರ ಮೇಲೆ ಬೀಜಾಕ್ಷರಗಳು. ಅದೆಲ್ಲ ಹೇಗೆ ಬರೆಯೋದು, ಹೇಗೆ ಮನೆಗಳು ಮಾಡ್ಕೊಳ್ಳೋದು, ಹೇಗೆ ಬೀಜಾಕ್ಷರ ಕೂರಿಸೋದು, ಅದಕ್ಕೆ ನಿಯಮಗಳೇನು ಅಂತ ಹೇಳ್ಕೊಡ್ತೀನಿ. ಈಗೇನಿದ್ರು ಟ್ರೈಲರು ನೆನ್ಪಿಟ್ಕೊಳ್ಳಿ. ಇಲ್ಲಿ ಟ್ರೈಲರ್ ಹೇಳ್ತಾ ಇರೋದು ನಾನು ನಿಮಗೆ. ನೋಡಿ, ಕ್ಲಾಸ್ ಇಲ್ಲ, ತಾಯ್ತಾ ರೆಡಿ ಮಾಡೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಾನೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂದ್ಬಿಟ್ಟು. ತಾಯ್ತಾ ನೆನ್ಪಿಟ್ಕೊಳ್ಳಿ, ಗಾಬರಿ ಆಗಬೇಡಿ. ಏನಪ್ಪ ಇಷ್ಟಿಷ್ಟು ಹೇಳ್ಕೊಂಡು ಹೋಗ್ತಾರಂತ. ಇಲ್ಲ, ಇವೆಲ್ಲ ಬರೀ ವಸ್ತುಗಳು ಪರಿಚಯ ಮಾಡ್ತಾಯಿದ್ದು. ನಿಮ್ಗೆ ಏನೇನು ವಸ್ತುಗಳು ಬೇಕಂತ ಇವತ್ತು ಗೊತ್ತಾಯ್ತಲ್ಲ. ಅಂದರೆ ನಮಗೆ ಕತ್ತರಿ ಬೇಕು, ಇಲ್ಲಿ ನಮಗೆ ದಿವ್ಯಾಸ್ತ್ರ ಒಂದು ಬರೀಲಿಕ್ಕೆ ಬೇಕು, ತಗಡು ಬೇಕು ಪಂಚಲೋಹದ್ದು. ಆಮೇಲೆ ನೋಡಿ ಇದಿದೆ ಒಂದು, ನೆನ್ಪಿಟ್ಕೊಳ್ಳಿ, ಇದು ಭಾರಿ ಇಂಪಾರ್ಟೆಂಟ್. ನೋಡೋಕ್ಕೆ ವೆಯ್ಟ್ಲೆಸ್, ಇದು ತೂಕನೇ ಇರಲ್ಲ. ಇದು ಏನು ಒಂದು ಚೂರು ಕೂಡ ತೂಕ ಇರಲ್ಲ. ಆದರೆ ಇದನ್ನು ಹಿಂಗೆ ಗೆಲ್ಲಿದ್ರೆ ಅಥವಾ ಚುಚ್ಚಿದ್ರೆ ಇದರಲ್ಲಿ ನೀರು ಬರುತ್ತೆ. ಇದರಲ್ಲಿ ಏನು ಬರುತ್ತೆ? ಚುಚ್ಚಿದ್ರೆ ನೀರು ಬರುತ್ತೆ. ಆಲ್ರೆಡಿ ನಾನು ಫಸ್ಟ್ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಇದೇನು ಒಣಗೋಗಿರುತ್ತೆ, ಚಕ್ಕೆ ಥರ ಇರುತ್ತೆ. ಆದರೆ ಚುಚ್ಚಿದ್ರೆ ಮೆತ್ತಗಾರುತ್ತೆ, ಇದರಲ್ಲಿ ವಾಟ್ರ್ ಬರುತ್ತೆ. ಗೊತ್ತಾಯ್ತಾ? ಆ ಥರ ಇದ್ರದ್ದು. ಓಕೆನಾ? ಆಮೇಲೆ ರುದ್ರಾಕ್ಷಿ ಇರಬೇಕು, ಅರ್ಥ ಆಯ್ತಾ? ರುದ್ರಾಕ್ಷಿ ಇಟ್ಕೊಳ್ಳಿ. ಆಮೇಲೆ ಆ ರುದ್ರಾಕ್ಷಿ ಕಟ್ಟೋಕ್ಕೆ ದಾರ ಬೇಕು. ನೋಡಿ, ದಾರ ಇರುತ್ತೆ, ಉದ್ದ ಇರುತ್ತೆ ದಾರ. ಇದು ಏನು ಇಷ್ಟೇ ಅನ್ಕೋಬೇಡಿ, ಇದು ಒಂದೊಂದು ಪೀಸ್ ಹೇಳ್ಕೊಂಡ್ರೆ ಬರುತ್ತೆ. ಇದರಲ್ಲಿ ಉದ್ದ ಇರುತ್ತೆ, ನಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ಆಮೇಲೆ ಒಂದೊಂದು ದಾರು ಸಪ್ರೇಟ್ ಇರುತ್ತೆ. ಗೊತ್ತಾಯ್ತಾ? ನೋಡಿ, ಈ ಥರ ಬರುತ್ತೆ ಉದ್ದ. ನಿಮ್ಗೆ ಎಷ್ಟು ಬೇಕಷ್ಟು ಕಾಣಿಸ್ತಾ? ನಿಮ್ಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳಿ. ಎಷ್ಟು ಬೇಕಷ್ಟು ರುದ್ರಾಕ್ಷಿ ಕಟ್ ಮಾಡಿಕೊಂಡು, ಈ ರುದ್ರಾಕ್ಷಿ ಓಲ್ ಇರುತ್ತೆ, ಇದರಲ್ಲಿ ಹಾಕಿಟ್ಕೋಬೇಕು. ಓಲ್ ಇರುತ್ತೆ, ಒಂದು ಸಣ್ಣ ಸೂಜಿನಲ್ಲಿ ಹಾಕೋಬೇಕು. ಗೊತ್ತಾಯ್ತಲ್ಲ? ಸಣ್ಣ ಸೂಜಿನ ಇಟ್ಕೊಳ್ಳಿ ಒಂದು. ಓಕೆನಾ? ರುದ್ರಾಕ್ಷತೆ ಇನ್ನೇನಿದೆ ನೆಕ್ಸ್ಟ್ ನೋಡೋಣ. ಮೆಟೀರಿಯಲ್ಗಳು. ಓಕೆನಾ? ಇವಾಗ ಏನೇನು ನೋಡ್ಕೊಡ್ರಿ. ಬಟ್ಟೆಗಳು ಒಂದು, ಮೊದಲು ಬಟ್ಟೆಗಳು ಬೇಕು, ಸಣ್ಣ ಪೀಸು. ಗೊತ್ತಾಯ್ತಾ? ಈ ಥರ ಇರುತ್ತೆ ಕಲರ್ ಬಟ್ಟೆ. ಒಂದು 3 ಕಲರ್ ಬಟ್ಟೆ ತೊಗೊಳ್ಳಿ. ಓಕೆ, ದಾರ ತೊಗೊಳ್ಳಿ, ಯೆಲ್ಲೋ ಕಲರ್. ಆಮೇಲೆ ನೋಡಿ, ಈ ಉಂಡೆ ತೊಗೊಳ್ಳಿದ್ರಲ್ಲಿ 3 ಕಲರ್ ಬೇಕು. ಯಾಕೆ ಅಂತ ಹೇಳ್ತೀನಿ. ಇದು ತಾಯ್ತಿಗೆ ಕಟ್ಟೋಕ್ಕೆ. ಇದು ಅಷ್ಟೇ, ತಾಯ್ತಿಗೂ ಕಟ್ಬೋದು, ಕಳಸಗೂ ಕಟ್ಬೋದು, ಏನಂಗೆ ಯೂಸ್ ಆಗುತ್ತೆ. ಇದು ರುದ್ರಾಕ್ಷಿಗೆ. ಇನ್ನು ನೆಕ್ಸ್ಟ್ ಬರೋಣ. ನೋಡಿ, ಗುಲ್ಗಂಜಿ. ನಿಮಗೆ ಬಹಳ ಮುಖ್ಯವಾದದ್ದು ಗುಲ್ಗಂಜಿ ಅಲ್ಲೇನ್ರಿ. ಇದರಲ್ಲಿ ಏನೇನು ಕಲರ್ ಗುಲ್ಗಂಜಿ ಇದೆ ಗೊತ್ತಾ? ನೋಡಿರಿ, ರೆಡ್ ಇದೆ, ಬ್ಲ್ಯಾಕ್ ಇದೆ. ಸರಿಯಾಗಿ ನೋಡಿರಿ, ಕಾಣಿಸ್ತದೇನ್ರಿ? ರೆಡ್ಡು ಇದೆ, ಬ್ಲ್ಯಾಕು ಇರ್ತದೆ. ನೋಡ್ಸ್ತೀನಿ ರೀ ಸರಿಯಾಗಿ ನೋಡಿರಿ. ಇದರಲ್ಲಿ ಬ್ಲ್ಯಾಕ್ ಯಾವುದು, ರೆಡ್ ಯಾವುದು ಹುಡುಕ್ರಿ, ನಿಮಗೆ ಕಾಣುತ್ತೆ ನೋಡಿರಿ. ಕಾಣುತ್ತೇನ್ರಿ? ಎಷ್ಟು ಕಾಣಿಸ್ತ್ರಿ ನಿಮಗೆ? ಬ್ಲ್ಯಾಕು, ರೆಡ್ಡು. ಮತ್ತು ಒರಿಜಿನಲ್ ರೀ, ಲೋಕಲ್ ಇಲ್ಲ. ಆಮೇಲೆ ವೈಟ್ ರೀ. ನೋಡಿರಿ, ಇದು ವೈಟ್ ಗುಲ್ಗಂಜಿ. ಏನು ಇದು? ವೈಟ್ ಗುಲ್ಗಂಜಿ. ನೋಡ್ಕೊಬಿಡಿ, ವೈಟ್ ಗುಲ್ಗಂಜಿ. ಇದಕ್ಕೇನು ಪೇಂಟ್ ಹಾಕಿಲ್ಲ. ಓಕೆನಾ? ಇದು ವೈಟ್ ಗುಲ್ಗಂಜಿ. ಅಲ್ಲಿಗೆ 2 ಐಟಮ್ಸ್ ಆಯಿತು. ಆದರೆ ಗ್ರೀನ್ ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಕಾಮಿಡಿ ಇದೆ ನೋಡಿರಿ. ನಿಮ್ಗೆ ಇಷ್ಟೊತ್ತು ಹೇಳಿದೆ ನಾನು ಅಲ್ವಾ? ನಿಮಗೆ ಗ್ರೀನ್ ಸಿಗಲ್ಲ. ಏನು? ಗ್ರೀನ್ ಗುಲ್ಗಂಜಿ ಸಿಗಲ್ಲ. ಆದರೂ ಇದರಲ್ಲಿದೆ ನೋಡಿ, ಒಂದು 2-3 ಪೀಸುಗಳಿದೆ. ಎಷ್ಟಿದೆ? 2 ಇದೆ ಅಷ್ಟೇ. ಎಷ್ಟು? ಬೇರೆ ಎಲ್ಲ ಒಂದೊಂದು ಕಲರ್ ಇದ್ದಾವೆ ಇದರಲ್ಲಿ. ಎಲ್ಲ ಒಂದೊಂದು ಕಲರ್ ಇದ್ದಾವೆ. ಕಾಣಿಸ್ತಾ?
ಕಾಣಿಸ್ತಾ ಎಲ್ಲ ಒಂದೊಂದು ಕಲರ್ ಇದ್ದಾವೆ. ಓಕೆ ಅನ್ರಿ, ಎಲ್ಲ ಒಂದೊಂದು ಕಲರು ಇದ್ದಾವೆ. ಗ್ರೀನ್ ಗುಲ್ಗಂಜಿ ಇದೆ. ಓಕೆ ಆಯಿತಾ. ಇದು ಟೆಸ್ಟ್ ಮಾಡೋಕ್ಕೆ ತಂದಿದ್ದೀನಿ. ಒರ್ಜಿನಲ್ ಆದರೆ ಇದು ನೋಡ್ರಿ, ಇದರಲ್ಲಿ ಗ್ರೀನ್ ಗುಲ್ಗಂಜಿ ಇದೆ. ನಾನು ಸ್ಟೋರಿಂದ ತಂದಿದ್ದೀನಿ. ಒರ್ಜಿನಲ್ಲ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಬೇಕು. ಅದಕ್ಕೇನಿಲ್ಲ ರೀ, ಇದನ್ನು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು, ಒಂದು ಅರ್ಧ ಲೋಟ ನೀರು ತಗೊಳ್ಳಿ, ಅದರಲ್ಲಿ ಹಾಕ್ಬಿಡಿ. ಹಾಕ್ಬಿಟ್ಟು ಒಂದು 4 ಅವರ್ ಬಿಟ್ಬಿಡಿ ಸಾಕು. ಇಲ್ಲ ಬೆಳಗ್ಗೆಗೆ ನೋಡಿ, ರಾತ್ರಿ ಬೆಳಗ್ಗೆಗೆ ನೋಡಿ, ಅದ್ರ ಮೇಲೆ ಅದು ದಪ್ಪ ಆಗುತ್ತೆ. ನೀರಲ್ಲಿ ನೆನೆದ್ರೆ ಏನಾಗುತ್ತೆ, ದಪ್ಪ ಆಗುತ್ತೆ. ಯಾವಾಗ ದಪ್ಪ ಆಗುತ್ತೆ ಅವಾಗದು ಕಲ್ಲರೆಲ್ಲ ಹೊರಟೋಗುತ್ತೆ. ಗೊತ್ತಾಯ್ತಾ? ಕಲ್ಲರ್ ಇರಲ್ಲ, ಹೊರಟೋಗುತ್ತೆ. ಅವ್ರು ಕಲ್ಲರ್ ಕೊಟ್ಟಿದ್ದಾರೆ, ಆವಾಗ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ. ಇನ್ನೂ ಒಂದು ಸೈಜ್ ಕಮ್ಮಿ ಇದೆ ನೋಡಿರಿ, ಭಾಳ ಸೈಜ್ ಚಿಕ್ಕದಾಗಿದೆ. ವೈಟ್ ಗುಲ್ಗಂಜಿಗೆ ಗ್ರೀನ್ ಕಲರ್ ಹಾಕ್ತಾರೆ. ವೈಟ್ ಗುಲ್ಗಂಜಿಗೆ ಯಾವ್ದು ಹಾಕ್ತಾರೆ? ಗ್ರೀನ್ ಕಲರ್ ಹಾಕ್ತಾರೆ. ಇದರಲ್ಲಿ ನೋಡಿ ಕೇಸರಿ ಬಣ್ಣದಿದೆ, ರೆಡ್ದಿದೆ, ಆಮೇಲೆ ವೈಟ್ ಇದೆ, ಆಮೇಲೆ ಯೆಲ್ಲೋ ಕಲರ್ ಇದೆ, ಆಮೇಲೆ ಗ್ರೀನ್ ಕಲರ್ ಇದೆ. ಇದರಲ್ಲಿ ಗೊತ್ತಾಯ್ತಲ್ಲ, ಇಷ್ಟು ಕಲರ್. ಆಮೇಲೆ ಇನ್ನೂ ಒಂದಿದೆ ನೋಡಿ, ಕಾಫಿ ಕಲ್ಲರು ಇದೆ. ಒಂದೊಂದು ಕಲರ್ ಇದೆ ರೀ. 1 2 3 4 5 6 7 8 9 ಇದೆ ರೀ. 9 ಗುಲ್ಗಂಜ್ ಇದೆ, 9 ಕಲ್ಲರ್ ಇದೆ ರೀ. ಗೊತ್ತಾಯ್ತಾ? ಆದರೆ ಇದು ಒರ್ಜಿನಲ್ ಆದರೆ, ನಾನು ಹೇಳ್ತೀನಿ ನೋಡಿ, ಇದು ಒರ್ಜಿನಲ್ ಆದರೆ ನಾನು ಇವಾಗ ಚೆಕ್ ಮಾಡೋಕ್ಕೆ ತಂದಿದ್ದೀನಿ. ಇದು ಚೆಕ್ ಮಾಡೋಕ್ಕೆ ತಂದಿದ್ದೀನಿ. ಒರ್ಜಿನಲ್ ಆದರೆ ಮತ್ತೆ ತೊಗೊಂಡು ಬರ್ತೀನಿ ಸ್ಟೋರಿಂದ. ಇಲ್ಲ ಡೂಪ್ಲಿಕೇಟ್ ಆದರೆ ನಾನು ತಗೊಳ್ಳಲ್ಲ. ಗೊತ್ತಾಯ್ತಲ್ಲ? ಹಾಗೆ ನಿಮ್ಗೆ ಯಾರಿಗಾನ ಬೇಕಾದರೆ, ಇದು ಒರಿಜಿನಲ್ ಆದರೆ ನಾನು ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಬೇಕಾದರೆ ಆರ್ಡ್ರ್ ಮಾಡಿ. ಮೊದಲು ನಾನು ಚೆಕ್ ಮಾಡ್ತೀನಿ. ನೋಡ್ರಿ, ಈ ಕೆಲಸ ಅಲ್ಲ, ಈ ಯಂತ್ರ ತಂತ್ರ ಮಂತ್ರ ಇವೆಲ್ಲ ನಾನು ವಿದ್ಯೆ ಕಲ್ತಿದ್ದೀನಿ. ಭಗವಂತ ನನಗೆ ಜ್ಞಾನ ಕೊಟ್ಟಿದ್ದಾನೆ, ತಪಸ್ಸು ಸಾಧನೆ ಮಾಡಿದ್ದೀನಿ, ಯೋಗ ಸಾಧನೆ ಮಾಡಿದ್ದೀನಿ. ಆದರೆ ಇದೆಲ್ಲ ನಮ್ಮ ಗೌರಿಬಿದನೂರು ನಾಗರಾಜು ಅವ್ರ ತಾಯ್ತ ಯಂತ್ರ ಶ್ರೀಚಕ್ರ ಎಲ್ಲ ಮಾಡ್ತಾರೆ. ಅವ್ರ ಕೈಲಿ ಮಾಡಿಸ್ತಾಯಿದ್ದೀನಿ. ಅವ್ರು ನಮ್ಮ ಗುರುಕುಲದಲ್ಲಿ ಪಾಠ ಮಾಡ್ತಾರೆ. 4 ಜನಕ್ಕೆ ಒಂದಷ್ಟು ಬ್ಯಾಚ್ಗಳಿಗೆ ಅವರು ಪಾಠ ಮಾಡ್ತಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಹೌದು ಆ ಜಿಲ್ಲೆಗೆ. ಯಾರು? ನಾಗರಾಜು HC, ಹುಣಸೆಗುಂಟ ಗ್ರಾಮ, ಹೊಸೂರು ಹೋಬಳಿ. ಗೊತ್ತಾಯ್ತೇನ್ರಿ? ಹೊಸೂರು ಹೋಬಳಿ ಅಲ್ಲಿ ಅವರು ಇದ್ದಾರೆ. ಓಕೆನಾ? ಅವ್ರು ಮಾಡ್ತಾರೆ ಯಂತ್ರ ತಂತ್ರ, ಈ ಶ್ರೀಚಕ್ರ ಎಲ್ಲ ಅವ್ರ ಕೈಲ ಬರೆಸ್ತೀನಿ. ಆದರೆ ಪ್ರಾಣ ಪ್ರತಿಷ್ಠೆ ನಾನು ಮಾಡ್ತೀನಿ. ಏನು ಮಾಡ್ತೀನಿ? ಪ್ರಾಣ ಪ್ರತಿಷ್ಠೆ ನಾನು ಮಾಡ್ತೀನಿ. ಗೊತ್ತಾಯ್ತಲ್ಲ? ಪ್ರಾಣ ಪ್ರತಿಷ್ಠೆ ಮಾಡೋದು, ಅದ್ರ ಬಗ್ಗೆ ಜೀವ ತುಂಬೋದು. ಯಾವುದಕ್ಕೆ? ಯಂತ್ರಗಳಿಗೆ ಹೋಗಲ್ಲ. ಗೊತ್ತಾಯ್ತಲ್ಲ? ನಾನೇ ಮಾಡೋದು. ಆದರೆ ನಿಮಗೆ ಇದೆಲ್ಲ ಪರಿಚಯಿಸ್ಲಿಕ್ಕೆ, ತೋರಿಸ್ಲಿಕ್ಕೆ ತಂದಿದ್ದೀನಿ. ಹಾಗಂತ ನಾನು ಮಾಡೋಕ್ಕಾಗಲ್ವಾ ಯಂತ್ರ ತಾಯ್ತಾ ಇವೆಲ್ಲ ಅಂದರೆ ಮಾಡ್ತೀನಿ, ಇಲ್ಲ ಅಂತಲ್ಲ. ಎಮರ್ಜೆನ್ಸಿಗೆ ನಾನು ಮಾಡಲೇಬೇಕು. ಯಾರೂ ಇಲ್ಲ ಮಾಡೋಕ್ಕಂದ್ರೆ ಅವಾಗ ನಾನು ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಗುಲ್ಗಂಜಿಗಳು ನೋಡ್ಕೊಳ್ಳಿ, ಚೆಕ್ ಮಾಡ್ತೀನಿ, ಆನಂತರ ನೋಡೋಣ. ಓಕೆನಾ? ಆಮೇಲೆ ಅಲ್ಲಿ ಏನೇನಾಯಿತು ನಿಮಗೆ ನೋಡಿ. ಇವಾಗ ಏನೇನಾಯಿತು? ವೈಟ್ ಗುಲ್ಗಂಜಿ ಆಯಿತು, ರೆಡ್ ಗುಲ್ಗಂಜಿ, ಬ್ಲ್ಯಾಕ್ ಗುಲ್ಗಂಜಿ ಆಯಿತು. ಇನ್ನೂ ಒಂದು ಮೆಟೀರಿಯಲ್ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನು ಮೆಟೀರಿಯಲ್ ಅಂತ ಕೇಳ್ತೀರಾ? ನೋಡ್ರಿ, ಇದು ಎಡಮುರಿ ಬಲಮುರಿ ಅಂತಾರೆ. ಇದು ಏನು? ಎಡಮುರಿ ಬಲಮುರಿ. ಇದರಲ್ಲಿ ಎಡಮುರಿ ಬಲಮುರಿ ಅಂತ ಇರುತ್ತೆ ರೀ. ಇದು ಎಡಕ್ಕೆ ಸುತ್ತಕೊಂಡು ಸುರುಳಿ ಆಕಾರವಾಗಿದ್ದರೆ ನೋಡ್ರಿ, ಇದು ಎಡಕ್ಕೆ ಸುರುಳಿ ಆಕಾರವಾಗಿ ಸುತ್ತಕೊಂಡಿದ್ರೆ ಇದು ಎಡಕ್ಕೆ, ಇದು ಯಾವ ಕಡೆ ಸುತ್ತಿದೆ ನೋಡ್ರಿ, ಎಡಗಡೆ ಸುತ್ತಿದೆಲ್ಲ ಇದನ್ನು ಎಡಮುರಿ ಅಂತಾರೆ. ಎಡಗಡೆ ಸುತ್ತಿದೆ ನೋಡಿ, ಸುತ್ಕೊಂಡು ಹೋಗಿದೆ ಎಡಗಡೆ, ಇದನ್ನು ಎಡಮುರಿ ಅಂತಾರೆ. ಹಾಗಾದ್ರೆ ಬಲಮುರಿ ಯಾವುದು ನೋಡೋಣ. ಓಕೆನಾ? ಇದು ನೋಡ್ರಿ, ಇದು ಬಲಮುರಿ. ಇದು ಬಲಗಡೆ ತಿರುಗಿದೆ ನೋಡ್ರಿ, ಕಾಣಿಸ್ತಾರ್ರಿ? ಇದು ಬಲಗಡೆ ತಿರುಗಿದೆ ಅಲ್ವಾ? ಇದನ್ನು ಬಲಮುರಿ ಅಂತಾರೆ. ಅದೇ ಇದನ್ನು ನೋಡಿ ಎಡಮುರಿ ಅಂತಾರೆ. ನೋಡಿ ಇಲ್ಲಿ ಎಡಮುರಿನಿದೆ, ಬಲಮುರಿನಿದೆ. ಬಲಮುರಿ ಸ್ವಲ್ಪ ದೊಡ್ಡ ತೊಗೊಳ್ಳೋಣ ರೀ, ಸ್ವಲ್ಪ ದೊಡ್ಡದು ತೊಗೊಳ್ಳೋಣ. ನೀಟಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ ನಿಮಗೆ. ಬಲಮುರಿ ಸ್ವಲ್ಪ ದೊಡ್ಡ ತೊಗೊಳ್ಳೋಣ. ಇದೇನಕ್ಕೆ ಯೂಸ್ ಮಾಡ್ತಾರೆ ಗೊತ್ತೇನ್ರಿ? ನೋಡಿ, ಮದುವೆಗಳು ಆಗಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗುತ್ತೆ ಇದು. ಮದುವೆಗಳು ಆಗದೇ ಅವ್ರಿಗೆ. ಆಮೇಲೆ ಮಕ್ಕಳಿಗೆ ಏನೇನೋ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲಾಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಗೊತ್ತಾಯ್ತೇನ್ರಿ? ಅಂಗಡಿಗಳಲ್ಲಿ ವ್ಯಾಪಾರ ಇಲ್ಲಾಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಮತ್ತು ಆರೋಗ್ಯಕ್ಕೆ ಇದು ಒಳ್ಳೆಯದು. ಗೊತ್ತಾಯ್ತಾ? ಇದು ಆಧ್ಯಾತ್ಮಿಕತೆಗೆ ಒಳ್ಳೆಯದು. ಇಡ ಪಿಂಗಳ ಸುಷುಮ್ನ ನಾಡಿ ಬರುತ್ತಲ್ಲ, ಅದಕ್ಕೆ. ನೋಡ್ರಿ, ಇದರಲ್ಲಿ 2 ಇದೆ ನೋಡ್ರಿ, ಎಡಮುರಿ ಬಲಮುರಿ ಅಂತ. ಒಂದೇ ಇದರಲ್ಲಿದೆ ನೋಡ್ರಿ, ಒಂದೇ ತೊಟ್ಟಿದೆ. ಇದು ನೆನ್ಪಿಟ್ಕೊಬೇಡಿ. ನೋಡಿ, ಇಲ್ಲಿ ಒಂದೇ ತೊಟ್ಟಿದೆ. ಇದರಲ್ಲಿ ಒಂದರಲ್ಲಿ ಎಡಮುರಿ ಬಲಮುರಿ ಅಂತಿದೆ ನೋಡ್ರಿ, ಒಂದೇ ತೊಟ್ಟಿದೆ. ಅದರಲ್ಲಿ ಎಡಮುರಿ ಬಲಮುರಿ ನೋಡಿ, ಒಂದೇ ತೊಟ್ಟಿದೆ. ಕಾಣಿಸ್ತಾ? ಒಂದೇ ತೊಟ್ಟಿದೆ. ಇದು ಎಡಮುರಿ ಬಲಮುರಿ, ಇದರಲ್ಲಿ 2 ಇದೆ. ಇವಾಗ ಎಡಮುರಿ ಯಾವುದು ಬಲಮುರಿ ಯಾವುದು ಒಂದು ಸರಿ ನೋಡೋಣ. ಇದರಲ್ಲಿ ಇಡಾ ಪಿಂಗಳ ಸುಷುಮ್ನ ಅಂತೀವಿ, ಅಂದರೆ ಚಂದ್ರನಾಡಿ ಸೂರ್ಯನಾಡಿ ಅಂತೀವಿ. ಗೊತ್ತಾಯ್ತೇನ್ರಿ? ಚಂದ್ರನಾಡಿ ನೋಡ್ರಿ, ಇದೇನ್ರಿ 2 ಒಂದೇ ಇದೆ. ಇದು 2 ಒಂದೇ ಅಲ್ವಾ? ಇದು ಈ ಕಡೆ ಹೋಗಿದೆ. 2 ಒಂದೇ ರೀ. ಇದು 2 ಒಂದೇ ಇದೆ ನೋಡ್ರಿ, 2 ಬಲಮುರಿನೇ. ಇದು ಕರೆಕ್ಟಾ? 2 ಬಲಮುರಿ. ಇದು ಆಗಲ್ಲ. ಇದರಲ್ಲಿ ಒಂದು ತಗೊಳ್ಳೋಣ. ಆಯಿತು, ಒಂದು ತಗೊಳ್ಳೋಣ. ನಾನಿಲ್ಲಿ ಒಂದು ಎಡಮುರಿ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ನೋಡ್ರಿ,
ಈಗ ನೋಡಿರಿ ಬಲಮೊರೆ ಒಂದಿದೆ, ಬಲಗಡೆ ಇರೋದು, ಬಲಗಡೆ ರೌಂಡ್ಗಳು ಹೊಟ್ಕೊಂಡು ಹೋಗಿದ್ದೆ, ಬಲ ಸುತ್ತು. ಎಡಗಡೆ ಎಡಗಡೆ ಹೊಟ್ಕೊಂಡು ಹೋಗಿದೆ. ಈ ಎಡಗಡೆ ರೌಂಡ್ಗಳು ಹಾಕಿರೋದನ್ನು ಎಡಮುರಿ ಅಂತೀವಿ, ಬಲಗಡೆ ರೌಂಡ್ ಹಾಕಿರೋ ಇದನ್ನು ಬಲಮುರಿ ಅಂತೀವಿ. ಇದು ಏನಕ್ಕೆ ಉಪಯೋಗ? ಈಗ ಗಣೇಶ ಬಗ್ಗೆ ನೀವು ಕೇಳಿದ್ರ, ಶ್ರೀಮನ್ ಗಣೇಶ, ಓಂ ಶ್ರೀ ಸಿದ್ಧಿ ಬುದ್ಧಿ ಗಣೇಶ ಅವ್ರಿಗೆ ಸಂಬಂಧಪಟ್ಟಿದ್ದು, ಹಾಗೆ ನಾಗದೇವತೆಗಳಿಗೆ ಸಂಬಂಧಪಟ್ಟಿದ್ದು, ಹಾಗೆ ಹೆಣ್ಮಕ್ಳು ದಾಂಪತ್ಯ ಜೀವನ ಕರೆಕ್ಟಾಗಿರ್ಬೇಕಂತ ಸಂಬಂಧಪಟ್ಟಿದ್ದು, ಹಾಗೆ ಮಕ್ಕಳಿಗೆ ಬಾಲಗ್ರಹ, ಇನ್ನೊಂದು ಆ ದೋಷ ಈ ದೋಷ, ಮಕ್ಕಳಿಗೆ ಜ್ವರ ಶೀತ ನೆಗಡಿ ಇನ್ನೊಂದು ಮತ್ತೊಂದು ಆದರೆ ಅವೆಲ್ಲ ಉಳಿದಾಗುತ್ತೆ. ಇದೆಲ್ಲ ನಾನು ವಿವರಿಸ್ತೀನಿ. ಇದಕ್ಕೆ ಸಪ್ರೇಟಾಗಿ ಅಂಗಡಿಗಳಲ್ಲಿ ವ್ಯಾಪಾರ ಆಗಬೇಕಾದ್ರೆ, ಫ್ಯಾಕ್ಟ್ರಿಗಳು ಉದ್ಧಾರ ಆಗಬೇಕಾದ್ರೆ, ನೀವು ಮನೆಗಳಲ್ಲಿ ಉದ್ಧಾರ ಆಗಬೇಕಾದ್ರೆ ಇವು ಬಹಳ ಮುಖ್ಯ. ಇದೆಲ್ಲ ಹೇಗೆ ಮಾಡೋದು, ಅವುಗಳ ಪೂಜೆ ಹೇಗೆ, ಅದನ್ನು ಹೇಗೆ ನಾವು ಮನೆಯಲ್ಲಿ ತಂದಿಟ್ಕೋಬೇಕು ಅನ್ನೋದನ್ನು ನಿಮಗೆ ವಿವರಿಸ್ತೀನಿ, ಓಕೆನಾ? ಅದಕ್ಕೆ ಇದು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಎಡಮುರಿ ಬಲಮುರಿ ಗೊತ್ತಾಯ್ತಲ್ಲ, ವಿವರಿಸ್ತಾ ಇದ್ದೀನಿ, ಓಕೆನಾ? ಇಷ್ಟು ಮೇಯ್ನ್ ಬೇಕಾಗಿರೋ ಪದಾರ್ಥಗಳು. ಇನ್ನೂ ಬೇಕು, ಅದೆಲ್ಲ ನಾನು ನಿಮಗೆ ವಿವರಿಸಿ. ಇನ್ನೂ ಒಂದು ಅದೇ ನೋಡ್ರಿ, ಈ ಚಕ್ಕೆ ಬಂದು ನಾನು ಆವಾಗಲೇ ಹೇಳಿದೆ, ಇದು ಚುಚ್ಚಿದ್ರೆ ನೀರು ಥರ ಬರ್ತಿದ್ರಲ್ಲಿ, ಚುಚ್ಚಿದ್ರೆ ಏನಾಗುತ್ತೆ, ನೀರು ಥರ ಬರುತ್ತೆ. ಇದೇನಕ್ಕೆ ಉಪಯೋಗಿಸ್ತಾರೆ? ವಶೀಕರಣಕ್ಕೆ ಯೂಸ್ ಮಾಡ್ತಾರೆ. ಏನಕ್ಕೆ ನೆನಪಿಟ್ಕೊಳ್ಳಿ, ವಶೀಕರಣಕ್ಕೆ ಯೂಸ್ ಮಾಡ್ತಾರೆ, ವಶೀಕರಣಕ್ಕೆ ಇದು ಯೂಸ್ ಮಾಡ್ತಾರೆ. ನೋಡಿ, ಇದು ಏನಪ್ಪ ಅಂದರೆ ಒಣಗೋಗಿರೋ ಥರ ಇರುತ್ತೆ, ಆದರೆ ಚುಚ್ಚಿದ್ರೆ ಇದು ನೀರು ಥರ ಬರುತ್ತೆ, ಗೊತ್ತಾಯ್ತಲ್ಲ? ಇದು ಚುಚ್ಚಿದ್ರೆ ನೀರು, ಇದು ಆಯ್ತಾಯ್ತಲ್ಲ, ಇದು ನೀರು ಥರ ಬರುತ್ತೆ ಇದರಲ್ಲಿ, ಗೊತ್ತಾಯ್ತಲ್ಲ? ಇದು ಆ ಥರ ಇರುತ್ತೆ. ಏನು ನೋಡಿ, ಚುಚ್ಚಿ ನೋಡಿ, ನೀರು ಥರ ಬರುತ್ತೆ, ಫುಲ್ ಇದರ ತೇವ ಇರ್ತದೆ, ಗೊತ್ತಾಯ್ತಲ್ಲ? ನೋಡ್ಬೋದು, ನಾನು ಹತ್ರ ತೋರಿಸ್ತೀನಿ ಇವಾಗ ನಿಮಗೆ. ನೋಡ್ರಿ ನೀರು ಕಾಣಿಸ್ತಾರಲ್ಲಿ, ಎಲ್ಲ ಹಿಂಗೆ ತೇವ ಬಂತು, ನೋಡಿದ್ರಲ್ಲ, ನೋಡಿದ್ರಲ್ಲ? ಇದು ವೆಯ್ಟ್ಲೆಸ್ ರೀ, ಒಂದು ಚೂರು ತೂಕ ಇರಲ್ಲ. ಇದೇನು ಗೊತ್ತಾ, ವಶೀಕರಣಕ್ಕೆ ಬಳಸ್ತಾರೆ. ಒಂದೊಂದು ಚೂರು ಪೀಸು ತಾಯ್ತದೊಳಗೆ ಕೂಡ ನಾವು ಆಗ್ಬೋದು, ಅಥವಾ ಮನೆಗಳಲ್ಲಿ ಕಟ್ತೀವಲ್ಲ ಏನೇನೋ ತೆಂಗಿನಕಾಯಿ ಅದು ಕುಂಬಳಕಾಯಿ ಎಲ್ಲ, ಹಾಗೆ ನಿಂಬೆಹಣ್ಣೆಲ್ಲ, ಹಾಗೆ ಇದೊಂದು ಪೀಸ್ ಆಗಬೇಕಾಯ್ತು, ಒಂದು ಚೂರು, ಗೊತ್ತಾಯ್ತಲ್ಲ? ಹೀಗೆ ಈ ಪರಿಕರಗಳಿದ್ರೆ ನಮಗೆ ನಾವು ಯಂತ್ರ ಮಾಡ್ಬೋದು. ಇವೆಲ್ಲ ಒಂದೊಂದಕ್ಕೂ ನಾನು ಸಬ್ಜೆಕ್ಟ್ ಮಾಡ್ತೀನಿ. ನೋಡ್ರಿ, ಎಡಮುರಿ ಬಲಮುರಿ ಎತ್ತಕ್ಕೆ ಯೂಸ್ ಮಾಡ್ತಾರೆ, ವೈಟ್ ಗುಲ್ಗಂಜಿ ಎತ್ತಕ್ಕಾಗುತ್ತೆ, ರೆಡ್ ಗುಲ್ಗಂಜಿ ಎತ್ತಕ್ಕಾಗುತ್ತೆ, ರುದ್ರಾಕ್ಷಿ ಎತ್ತಕ್ಕಾಗುತ್ತೆ, ಆಮೇಲೆ ಗ್ರೀನ್ ಗುಲ್ಗಂಜಿ ಎತ್ತಕ್ಕಾಗುತ್ತೆ, ಆಮೇಲೆ ತಾಯ್ತಗಳಲ್ಲಿ ಹಿಂಗೆ ಮಾಡೋದು. ಇದೆಲ್ಲ ನಾನು ನಿಮಗೆ ಏನ್ರಿ ಎಲ್ಲ ನಾನು ನಿಮಗೆ ವಿವರಿಸ್ತೀನಿ. ಎಲ್ಲ ನಾನು ನಿಮಗೆ ಒಂದೊಂದು ಪಾರ್ಟ್ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಚಿಕ್ಕದಾಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಯಿತು ವೀಡಿಯೋ, ನೋಡಿರಿ, ಇದು ಸ್ವಲ್ಪ ವೀಡಿಯೋ ದೊಡ್ಡದಾಯಿತು. ಯಾಕೆಂದರೆ ಇದೆಲ್ಲ ನಿಮ್ಗೆ ವಿವರಿಸ್ಬೇಕಲ್ಲ ನಾನು, ಅದಕ್ಕೆ ಟೈಮ್ ತೊಗೊಳ್ತು. ಬೇರೆ ಟೈಮಲ್ಲಿ ಇಷ್ಟು ನಿಮಗೆ ಟೈಮ್ ತೊಗೊಳ್ಳಲ್ಲ. ಯಾಕಂದರೆ ಒಂದೊಂದೇ ಬರೀ ಎಡಮುರಿ ಬಲಮುರಿದು ಅದು ಸಪ್ರೇಟಾಗಿ ಒಂದು ಪಾರ್ಟ್ ಮಾಡಿಕೊಡ್ತೀನಿ. ರುದ್ರಾಕ್ಷಿದು ಅದು ಸಪ್ರೇಟಾಗಿ ಯಾವ ರೀತಿ ಮಾಡೋದು, ಹೇಗೆ ದೀಕ್ಷೆ ಕೊಡೋದು, ಅದೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ ಹಿಂದೆ. ಗುಲ್ಗಂಜೆಗಳದ್ದು ಮಾಡಿದ್ದೀನಿ, ರೆಡ್ಡು ವೈಟು ಗ್ರೀನ್ ಇದೆಲ್ಲ ನಾನು ಹಿಂದೆ ಮಾಡಿದ್ದೀನಿ. ನೋಡಿ, ಗುಲ್ಗಂಜೆಗಳದ್ದು ಯೂಟ್ಯೂಬಲ್ಲಿದೆ, ನೋಡಿ ಸರ್ಚ್ ಮಾಡಿ. ಆಮೇಲೆ ನಿಮಗೆ ಇದು ತಾಯ್ತಾ ಹೆಂಗೆ ಬರೆಯೋದು, ಯಂತ್ರಗಳು ಒಂದೊಂದು ವಶೀಕರಣಕ್ಕೆ ಹೆಂಗೆ, ಬಾಲಗ್ರಹ ದೋಷಕ್ಕೆ ಹೆಂಗೆ, ಆಮೇಲೆ ಇನ್ನು ಶತ್ರು ನಾಶಕ್ಕೆ ಹೆಂಗೆ, ಭಯನಾಶಕ್ಕೆ ಹೆಂಗೆ, ಧನ ಆಕರ್ಷಣೆಗೆ ಹೆಂಗೆ, ಇವೆಲ್ಲ ಸಪ್ರೇಟ್ ಒಂದೊಂದು ವೀಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ತಪ್ಪದೇ ನಾವು ವೀಡಿಯೋಗಳು ನೋಡಿ, ಮಿಸ್ ಮಾಡ್ಕೊಬೇಡಿ. ಸದ್ಯಕ್ಕೆ ಇದು ಪರಿಚಯ ಮಾಡಿಕೊಟ್ಟಿದ್ದೀನಿ, ಏನೇನು ಬೇಕು ವಸ್ತುಗಳು ಅಂದ್ಬಿಟ್ಟು. ಫಸ್ಟಿಂದ ದೀಪದಿಂದ ಪರಿಚಯ ಮಾಡಿಕೊಟ್ಟಿದ್ದೀನಿ. ದೀಪನೇ ಗುರುವೇ ನಮ್ಗೆ ದೊಡ್ಡವನು, ಅವನಿಲ್ಲ ಅಂದ್ರೆ ಏನು ಬರೋಕ್ಕಲ್ಲ. ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಯಾವುದೋ ಒಂದು ದೇವಸ್ಥಾನ ಹಳೇದು ಇಲ್ಲ ಹೊಸದು, ಇಲ್ಲ ನೀವೇ ಪೂಜೆ ಮಾಡೋದು, ಇಲ್ಲ ಮನೆ ಅಂದರೆ ಶುದ್ಧವಾಗಿರ್ಬೇಕು. ನೀವು ಕೂತ್ಕೊಳ್ಳೋ ಜಾಗ ಶುದ್ಧವಾಗಿರಬೇಕು. ದೇವ್ರ ಮನೇಲಿ ಕೂತ್ಕೊಳ್ಳಿ, ಅಥವಾ ಯಾವುದೋ ಪವಿತ್ರವಾದ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಈ ಥರ ಒಂದು ಚಾಪೆ ಮ್ಯಾಟ್ ಏನೋ ಒಂದು ಹಾಕ್ಕೊಳ್ಳಿ, ಒಂದು ದೀಪ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ, ಒಂದು ಊದು ಕಡ್ಡಿಗೆ ಇಟ್ಕೊಳ್ಳಿ, ಒಂದು ಬೆಂಕಿಪಟ್ಟೆ ಇಟ್ಕೊಳ್ಳಿ. ಅಲ್ಲಿ ಒಂದು ದೇವ್ರ ಪ್ರಾರ್ಥನೆ ಪೂಜೆ ಇವೆಲ್ಲ ಹೇಗೆ ಅಂತ ನಾನು ಯೂಟ್ಯೂಬಲ್ಲಿ ಒಂದೊಂದು ಪಾರ್ಟು ಹೇಳ್ಕೊಡ್ತೀನಿ. ಅವೆಲ್ಲ ನೋಡಿ ನೀವು ಮಾಡಿ, ಗೊತ್ತಾಯ್ತಾ? ನೀವು ಉದ್ಧಾರ ಆಗಿ ನಿಮಗೂ ಮನಃಶಾಂತಿ ಸಿಗುತ್ತೆ, ಜಗತ್ತಿಗೆ ಒಳ್ಳೆದಾಗುತ್ತೆ, ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗ ನಾನು ನಿಮಗೆ ಹೇಳ್ಕೊಡ್ತೀನಿ, ಯಾವುದಾದ್ರೂ ಒಂದ್ರ ಬಗ್ಗೆ ನಾನು ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೊಂದೇ ಪಾರ್ಟು ಹೇಳ್ಕೊಡ್ತೀನಿ, ಓಕೆನಾ? ಓಕೆ, ಮುಂದಿನ ವಿಡಿಯೋನಲ್ಲಿ ನಾವು ಏನಾದರೂ ಒಂದ್ರ ಬಗ್ಗೆ ನಾನು ನಿಮಗೆ ಕಲಿಸ್ಕೊಡ್ತೀನಿ. ತಪ್ಪದೆ ನೋಡಿ. ಆಮೇಲೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ರೀತಿ ನೀವು ಒಂದೊಂದೇ ನೋಡ್ತಾ ಹೋಗ್ಬೋದು, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಿಮ್ಗಳಾಗ ಇಷ್ಟೇ ಅಲ್ಲ, ನಾನು ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಏನಪ್ಪ ಅಂದರೆ ಬುಕ್ಸು.
ಇವಾಗ ಇಷ್ಟೆಲ್ಲ ಮಾಡೋಕ್ಕೆ ನಮಗೆ ಬುಕ್ಸು ಇನ್ನೊಂದು ಮತ್ತೊಂದು ಎಲ್ಲ ಬೇಕಲ್ವಾ, ಅದು ಕೂಡ ತೊಗೋಬೇಕು. ನೋಡಿ ಬುಕ್ಸ್ ಇದೆ, ನಾನು ತೋರಿಸ್ತೀನಿ. ಕಂಪ್ಯೂಟರ್ ಇರಬೇಕು, ಕಂಪ್ಯೂಟರು ಇರಬೇಕು, ಮೊಬೈಲು ಇರಬೇಕು, ಬುಕ್ಸ್ ಇರಬೇಕು. ಮೊದಲು ನಾನು ಫಸ್ಟು ಬರೀ ಗ್ರಂಥಗಳು ಓದಿ ನಾನು ಅಧ್ಯಯನ ಮಾಡ್ತಿದ್ದೆ, ಗ್ರಂಥಗಳು ಓದಿ. ಅನಂತರ ಮೊಬೈಲ್ಗಳು ಬಂತು ಇಷ್ಟಿಷ್ಟೇ, ಆಮೇಲೆ ಸಿ ಡಿಗಳು ಬಂತು, ಆಮೇಲೆ ಡಿ ವಿ ಡಿ ಪ್ಲೇಯರ್ಗಳು ಬಂತು. ಅವೆಲ್ಲ ತಗೊಂಡು ಡಿ ವಿ ಡಿ ಹಾಕ್ಕೊಂಡು ಟಿ ವಿನಲ್ಲಿ ಹಾಕ್ಕೊಂಡು ಹಂಗೆಲ್ಲ ಅಧ್ಯಯನ ಮಾಡ್ತಿದ್ದೆ. ಸಿ ಡಿಗಳೆಲ್ಲ ತಂದು ಬೇಜಾನ್ ದುಡ್ಡು ವೇಸ್ಟ್ ಮಾಡಿದೆ. ಆಮೇಲೆ ಸಂಶೋಧನಾ ಕೇಂದ್ರ ಆಯಿತು, ನಮ್ಮ ಓನಾಗಿ ಒಂದು ಸಂಶೋಧನಾ ಕೇಂದ್ರ ಮಾಡಿಕೊಂಡೆ, ರಿಸರ್ಚ್ ಸೆಂಟ್ರು ಅಂತ. ಅಲ್ಲೆಲ್ಲ ವರ್ಕ್ ಮಾಡಿ ಆಮೇಲೆ ಬೇರೆ ಬೇರೆ ರಿಸರ್ಚ್ ಸೆಂಟ್ರ್ಗಳಲ್ಲಿ ನಾನು ಟ್ರೈನಿಂಗ್ ತೊಗೊಂಡೆ. ಆಮೇಲೆ ಸಂಸ್ಥೆಗಳ ಟ್ರೈನಿಂಗ್ ತೊಗೊಂಡೆ. ಹಾಗೆ ಶೇರ್ ಮಾಡಿಕೊಂಡು ಚೈನಾ, ಮಲೇಷ್ಯಾ, ಬ್ಯಾಂಕಾಕ್ ಮಲೇಷ್ಯಾ ಇವ್ರ ಜೊತೆ ಶೇರ್ ಮಾಡ್ಕೊಂಡು ನಾವು DNA ಕಂಪ್ನಿಗಳ ಜೊತೆ ಕೂಡ ಮಾಡಿದೆ ನಾನು. ಗೊತ್ತಾ, ಅದೆಲ್ಲ ತುಂಬ ಇದೆ ಬಿಡಿ, ಇರಲಿ. ನಾನು ಇವಾಗ ಕೆಲವು ಬುಕ್ಸುಗಳು ನೋಡಿ, ಬುಕ್ಸುಗಳಂದರೆ ನೀವು ನೋಡ್ಬೋದು. ನೋಡಿ ಇಲ್ಲೆಲ್ಲ ಪೆಟ್ಟಿಗಳಿದೆ, ಆ ಪೆಟ್ಟಿಗಳೆಲ್ಲ ಬುಕ್ಸುಗಳೇ ಇರೋದು. ಆ ಪೆಟ್ಟಿಗಳಿಗೆಲ್ಲ ಬರೀ ಬುಕ್ಸೇ ಇರೋದು. ಅರ್ಥ ಆಯ್ತನ್ರಿ? ಈ ಅಲ್ಲಿಗೂ ಎಷ್ಟೋ ಆಯ್ತು, ಎಲ್ಲ ಖಾಲಿ ಮಾಡಿಬಿಟ್ಟೆ. ಈ ಮನೆ ಬೇರೆಯವ್ರದ್ದು, ಇಲ್ಲಿ ನನಗೆ ಜಾಗ ಇಲ್ಲ. ನೋಡಿ ಅಲ್ಲಿದೆ ಬುಕ್ಸು, ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಈ ಬುಕ್ಸು ನೋಡಿ, ಈ ಬುಕ್ಸೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ. ಈ ಬುಕ್ಸ್ ಗೊತ್ತಾಯ್ತಲ್ಲ, ಈ ಬುಕ್ಸೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ. ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಆಮೇಲೆ ಕಂಪ್ಯೂಟರು ಬೇಕು. ಕಂಪ್ಯೂಟರ್ CPU ಎಲ್ಲ ಇರುತ್ತೆ, ಗೊತ್ತಾಯ್ತಲ್ಲ? CPU ಎಲ್ಲ ಇರುತ್ತೆ, ಗೊತ್ತಲ್ಲ? ಅದೆಲ್ಲ ಇರುತ್ತೆ, ಸಾಕಷ್ಟು ಇರುತ್ತೆ. ಇವೆಲ್ಲ ಏನು ಅಷ್ಟು ಈಜಿ ಅಲ್ಲ, ಗೊತ್ತಾಯ್ತಲ್ಲ? ನೋಡಿ ಅಲ್ಲೊಂದು ಗ್ರಂಥ ಕಾಣಿಸ್ತು, ಇದು ನಾನೇ ಬರೆದಿರೋದು ಪುಸ್ತಕ. ಇದು ಈ ಪುಸ್ತಕ ನಾನು ಬರೆದಿರೋದು ರೀ. ನೋಡಿ ಆ ಪುಸ್ತಕ ಇದೆಲ್ಲ, ಇದು ನಾನು ಬರೆದಿರೋದು. ದೊಡ್ಡ ಪುಸ್ತಕ ಇರುತ್ತದು, ಎಲ್ಲಿರುತ್ತೆ? ತುಂಬ ದೊಡ್ಡ ಪುಸ್ತಕ ಇರುತ್ತೆ. ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ಮುಕ್ತಿ, ಜೀವನ್ಮುಕ್ತಿ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಓಕೆನಾ? ಇದು ನನ್ನ ದೇವಿ ಬಂದು ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತೆ, ಶ್ರೀ ಶಕ್ತಿ ಮಾತ್ಮೆ. ಹಾಗೆ ನನ್ನ ಗುರು ಅಹಿಂಸಾ ಗುರು ಬುದ್ಧ ಮಹಾವೀರರು. ಓಕೆ, ಇದು ಪುಟ್ಟ ಮನೆ. ಈ ಮನೆ ನಮ್ಮದಲ್ಲಪ್ಪ, ಇದು ಬೇರೆಯವ್ರದ್ದು, ಯಾರ್ದೋ ತೋಟದ ಮನೆ ಇದು, ಗೊತ್ತಾಯ್ತಾ? ನೆನ್ಪಿಟ್ಕೊಳ್ಳಿ, ಇದು ತೋಟದ ಮನೆ. ನಾನು ಮಲ್ಕೊಳ್ಳೋದಿಲ್ಲ, ಭಾಳ ಇಕ್ಕಟ್ಟಿರುತ್ತೆ. ಆದರೂ ನಾನು ಕಷ್ಟಪಟ್ಕೊಂಡು ಏನೋ ಒಂದು ಮಾಡ್ತಾಯಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು. ಭಾಳ ಇಕ್ಕಟ್ಟಿರುತ್ತೆ, ಎಲ್ಲ ಗಜಿಬಿಜಿ ಇರುತ್ತೆ. ನೋಡ್ಕೊಬಿಡಿ, ಎಲ್ಲೆಲ್ಲ ಅಲ್ಲೆಲ್ಲಿ ಏನೇನೋ ಇರ್ತದೆ. ಇನ್ನೂ ನೋಡಿ ಮೆಟೀರಿಯಲ್ ತಂದಿದ್ದೀನಿ ಸಂಸಾರದ್ದು, ಇನ್ನೂ ಅದು ಎತ್ತಿಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ, ಎತ್ತಿಡಬೇಕು. ನೋಡೋಣ, ನೀವೆಲ್ಲ ನೋಡಿದ್ರೆ ಇಕ್ಕಟ್ಟಿರ್ತದೆ ಮನೆ, ಮಣ್ಣಿನ ಗೋಡೆ ಮನೆ, ಗೊತ್ತಾಯ್ತಾ? ಇಷ್ಟು ಚಿಕ್ಕ ಮನೆ. ಈ ಮನೆ ನಮ್ಮದಲ್ಲ. ಆಚೆ ಕಡೆನೂ ನೀವು ನೋಡಿದ್ರೆ, ಈಗಾಗಲೇ ನೀವು ನೋಡಿದ್ರೆ ಆಚೆ ಕಡೆ ನೋಡೋಣ. ಈಗಾಗಲೇ ನಾನು ತೋರಿಸಿದ್ದೀನಿ ಆಚೆ ಕಡೆ ಏನು ಅಂದ್ಬಿಟ್ಟು. ನೋಡಿ, ಇದು ಆಚೆ ಕಡೆ ಈ ಥರ ಇರುತ್ತೆ ಮನೆ. ಇಲ್ಲೊಂದು 3.5 ಎಕರೆ ಆಸ್ತಿ ಇರುತ್ತೆ. ಇದು ನಮ್ಮದಲ್ಲ, ಇದು ಬೇರೆಯವ್ರದ್ದು. 3.5 ಎಕರೆ ಆಸ್ತಿ ಇರುತ್ತೆ, ಬೇರೆಯವ್ರದ್ದು. ಇದೊಂದು ಒಂಟಿ ಮನೆ. ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದರೆ, ಇಲ್ಲಿ ಯಂತ್ರ ತಂತ್ರ, ಧ್ಯಾನ, ತಪಸ್ಸು ಇವೆಲ್ಲ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಒಂಟಿಯಾಗಿರೋ ಮನೆ ನಾನಿಲ್ಲಿ ಆಯ್ಕೆ ಮಾಡಿಕೊಂಡೆ. ಇಲ್ಲಿ 6 ವರ್ಷದಿಂದ ಇದ್ದೀನಿ ಅವರೇ. ನೋಡಿ 6 ವರ್ಷದಿಂದ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ. ಮೊದಲು ಇಲ್ಲೆಲ್ಲ ಹುಣಸೆ ಮರಗಳಿತ್ತು ನೋಡಿ, ಅಲ್ಲಿದ್ದಾವಲ್ಲ ಹುಣಸೆ ಮರ, ಆ ರೀತಿ ದೊಡ್ಡದಾಗಿದ್ದು. ಈಗ ಹೊಸ್ದಾಗಿ ಮಾವಿನ ಗಿಡ ಹಾಕಿದ್ದಾರೆ ನೋಡಿ, ಈ ರೀತಿ ಇರುತ್ತೆ. ಈಗ ಹೊಲ ಮಾಡಿದ್ದಾರೆ, ಇದೆಲ್ಲ ಬೆಳೆದು ಬಿಡುತ್ತೆ. ಇಲ್ಲಿ ಯಾರೂ ಬರೋಕ್ಕಾಗಲ್ಲ, ಗೊತ್ತಾಯ್ತೇನು ರೀ? 3.5 ಇಲ್ಲಿ ದಾರಿ ಕೂಡ ಇರೋಲ್ಲ. ಏನೋ ದಾರಿ ಕೂಡ ಇರೋಲ್ಲ, ಇಲ್ಲಿ ಯಾರೂ ಬರೋಕ್ಕಾಗಲ್ಲ. ಇಲ್ಲಿ ದಾರಿ ಕೂಡ ಇರೋಲ್ಲ, ಏನಿಲ್ಲ, ದಾರಿ ಕೊಡೋಕ್ಕಾಗಲ್ಲ. ಇದು ಪುಟ್ಟ ಮನೆ ನಮ್ಮದು. ಹಾಗಂತ ನನ್ನ ಸ್ವಂತ ಮನೆ ಅಲ್ಲ, ಬೇರೆಯವ್ರದ್ದು, ಗೊತ್ತಾಯ್ತಾ? ಇಲ್ಲಿ ಯಾರೂ ಬರೋಕ್ಕಾಗಲ್ಲ, ದಾರಿನೇ ಇರೋಲ್ಲ ರೀ ಮನೆಗೆ. ನೋಡಿ ಇವಾಗ ನೋಡಿ, ಅಲ್ಲಿಂದ ನೋಡ್ಕೊಂಬನ್ನಿ, ದಾರಿ ಇದೆಯಾ? ಇಲ್ಲ, ದಾರಿ ಇರೋಲ್ಲ ಇಲ್ಲಿಗೆ. ಇಲ್ಲೆಲ್ಲ ಬೆಳೆದ್ಬಿಡ್ತಂದ್ರವಲ್ಲ, ಆ ದಾರಿ ಇರೋಲ್ಲ, ಗೊತ್ತಾಯ್ತಾ? ಈ ಮನೆಗೆ, ಈ ಮನೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಏನೋ ಒಂದು ಧ್ಯಾನ ತಪಸ್ಸು ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಒಂದು ಸಮಾಜ ಸೇವೆ, ಧರ್ಮ ಸೇವೆ ಅಂತ ಒಂದು ಇರುತ್ತಲ್ಲಪ್ಪ, ನಿಮ್ಮಂಥವರೆಲ್ಲ ಕಲೀಲಿ, ಕಲೀರಿ, ಓಕೆನಾ? ನಾವು ಕಷ್ಟಪಟ್ಕೊಂಡು ಹೋಗ್ತೀವಿ. ಈ ಮನೆ ನಮ್ಮದಲ್ಲ, ಹೇಳಿದ್ನಲ್ಲ, ಬೇರೆಯವರು, ಓಕೆನಾ? ಓಕೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇವರೇ. ನಿಮ್ಗೆ ಒಳ್ಳೇದಾಗಲಿ. ಆಮೇಲೆ ಮತ್ತೆ ಸಿಗೋಣ ನಾವು. ಓಕೆ, ಎಲ್ಲರೂ ಒಳ್ಳೇದಾಗಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಇವರೇ. ಓಕೆ ಅವರೇ, ಓಂ ಶಾಂತಿ, ಒಳ್ಳೆಯದಾಗಲಿ ನಿಮ್ಮೆಲ್ಲರೂ.